ನಮ್ಮ ಲೈಫಲ್ಲಿ ನಾವೇನಾದರೂ ಕಳ್ಕೊಂಡಾಗ ಅಥವಾ ನಾವು ಅಂದ್ಕೊಂಡಿದ್ದು ಆಗದೇ ಇದ್ದಾಗ ತುಂಬ ಬೇಜಾರಾಗ್ತೀವಿ. ಕೆಲವೊಂದು ಸಲ ನಮ್ಮ ಟೈಮೇ ಸರಿ ಇಲ್ವೇನೋ ಅನ್ಕೋತೀವಿ. ಆದರೆ ಇದರ ಹಿಂದೆ ಇರೋ ಒಂದು ಸ್ಟ್ರಾಂಗ್ ರೀಸನ್ ಏನು ಅಂತ ಗೊತ್ತಾದರೆ ನಾವು ಯೋಚನೆ ಮಾಡೋ ರೀತಿ ಹಾಗೂ ನಮ್ಮ ಜೀವನ ಎರಡೂ ಚೇಂಜ್ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸಂದರ್ಭ ಬರುತ್ತೆ. ಅದರಲ್ಲಿ ನಮ್ಮ ಡ್ರೀಮ್ಸ್, ನಮ್ಮ ರಿಲೇಷನ್ಶಿಪ್, ನಮ್ಮ ಕೆರಿಯರ್, ಜಾಬ್ ಇದರಲ್ಲಿ ನಾವು ಎಕ್ಸ್ಪೆಕ್ಟೇ ಮಾಡದೇ ಇರೋವಂಥ ಒಂದು ಕೆಟ್ಟ ಘಟನೆ ನಡೆದಿರುತ್ತೆ. ಅಂಥ ಟೈಮಲ್ಲಿ ನಮಗೆ ಏನೂ ಉಳಿದೇ ಇಲ್ಲ, ಎಲ್ಲ ಮುಗಿದೋಯ್ತು ಅನಿಸ್ಬಿಡುತ್ತೆ. ಆದರೆ ನಾನು ಹೇಳೋ ಈ ಕತೆ ಕೇಳಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಇದರ ಹಿಂದೆ ಇರೋ ರೀಸನ್ ಏನು ಅಂತ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಅರ್ಧಂಬರ್ಧ ವಿಷಯ ತಿಳ್ಕೊಳ್ಳೋದು ಏನೂ ತಿಳ್ಕೊಳ್ಳದೇ ಇರೋದಕ್ಕಿಂತ ತುಂಬ ಡೇಂಜರಸ್. ಈ ಕತೆ ಶುರುವಾಗೋದು ಒಂದು ಬೆಟ್ಟದ ಮೇಲಿರೋ ಹಳೆ ದೇವಸ್ಥಾನದಿಂದ. ಆ ದೇವಸ್ಥಾನಕ್ಕೆ ಎಷ್ಟೋ ವರ್ಷಗಳಿಂದ ಬಂದಂಥ ದಾಳಿಕೋರರು ಎಲ್ಲವನ್ನ ನಾಶ ಮಾಡಿ ಸಿಕ್ಕಿದ್ದೆಲ್ಲವನ್ನು ದೋಚ್ಕೊಂಡು ಹೋಗಿರ್ತಾರೆ. ಅದರಿಂದ ಆ ದೇವಸ್ಥಾನದಲ್ಲಿ ಪೂಜೆ ಮಾಡದೆ ಹಲವು ವರ್ಷಗಳಿಂದ ಪಾಳು ಬಿದ್ದಿರುತ್ತೆ. ಈ ಪಾಳು ಬಿದ್ದ ದೇವಸ್ಥಾನದಲ್ಲಿ ಒಂದು ದೊಡ್ಡ ಗಂಟೆ ಇರುತ್ತೆ. ಇದು ಎಷ್ಟು ದೊಡ್ಡ ಗಂಟೆ ಅಂದರೆ ಇದರ ಒಂದು ಸದ್ದಿಗೆ ಸುತ್ತಮುತ್ತಲಿನ ಹಳ್ಳಿಯವರು ಬಂದು ಪೂಜೆಗೆ ಕೂರ್ತಾ ಇರ್ತಾರೆ. ಇಂಥ ಗಂಟೆ ಪಾಳು ಬಿದ್ದ ದೇವಸ್ಥಾನದಲ್ಲಿ ಕಸ ಕಡ್ಡಿ ತುಂಬಿಕೊಂಡು ಯಾವುದಕ್ಕೂ ಪ್ರಯೋಜನವಿಲ್ಲದಂತೆ ಬಿದ್ದಿರುತ್ತೆ. ಇದನ್ನ ತುಂಬಾ ದಿನದಿಂದ ಗಮನಿಸ್ತಾ ಇದ್ದಂಥ ಒಂದು ಹಕ್ಕಿ ತಾನು ಗೂಡು ಕಟ್ಟೋಕೆ ಈ ಗಂಟೆ ಒಂದು ಸರಿಯಾದ ಜಾಗ, ಯಾಕಂದರೆ ಗಾಳಿ ಬಿಸಿಲು ಎಲ್ಲದರಿಂದ ಬಚಾವಾಗಬಹುದು ಅಂತ ಯೋಚನೆ ಮಾಡುತ್ತೆ. ಹಾಗೂ ತಾನು ಗೂಡು ಕಟ್ಟೋಕೆ ಶುರು ಮಾಡುತ್ತೆ. ತುಂಬ ಕಷ್ಟಪಟ್ಟು ಕೆಲವೇ ದಿನಗಳಲ್ಲಿ ತಾನು ಅಂದುಕೊಂಡಂತೆ ಒಂದು ಗೂಡನ್ನು ಕಟ್ಟೇ ಬಿಡುತ್ತೆ. ಈ ಗೂಡು ಬೇರೆ ಪಕ್ಷಿಗಳ ಗೂಡಿಗಿಂತ ತುಂಬ ಸುರಕ್ಷಿತವಾದಂಥ ಜಾಗದಲ್ಲಿ ಇರೋದ್ರಿಂದ ತನಗೆ ಮುಂದೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಅಂತ ಆ ಪಕ್ಷಿ ತುಂಬ ಖುಷಿಯಾಗಿರುತ್ತೆ. ಹೀಗೆ ಹಲವು ತಿಂಗಳುಗಳು ಸಾಗುತ್ತೆ. ಆ ಪಕ್ಷಿಯ ಗೂಡು ಯಾವುದೇ ಮಳೆ, ಚಳಿ ಹಾಗೂ ಬಿಸಿಲಿಗೆ ತೊಂದರೆಗೆ ಒಳಗಾಗದೆ ಆರಾಮವಾಗಿರುತ್ತೆ. ಅಷ್ಟರಲ್ಲೇ ಒಂದು ದಿನ ಆ ಊರಿಗೆ ಒಬ್ಬ ಧರ್ಮಗುರುಗಳು ಹಾಗೂ ಪವಾಡ ಪುರುಷರೊಬ್ಬರು ಬರ್ತಾರೆ. ಹಾಗೂ ಆ ಬೆಟ್ಟದ ಮೇಲಿರೋ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಅಲ್ಲಿ ದೇವರ ಮೂರ್ತಿಯನ್ನು ಮರುಪ್ರತಿಷ್ಠಾಪನೆ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಇದರಿಂದ ಊರಿನ ಜನಕ್ಕೂ ಸಂತೋಷವಾಗುತ್ತೆ. ಹಾಗೂ ಎಲ್ಲರೂ ಸೇರಿ ದೇವಸ್ಥಾನವನ್ನು ಸ್ವಚ್ಛ ಮಾಡೋ ಸಲುವಾಗಿ ಎಲ್ಲ ಜನರನ್ನು ದೇವಸ್ಥಾನದ ಆವರಣಕ್ಕೆ ಸೇರಿಸಲು ಆ ದೇವಸ್ಥಾನದ ಗಂಟೆಯನ್ನು ಜೋರಾಗಿ ಬಾರಿಸ್ತಾರೆ. ಅಷ್ಟೂ ದಿನ ಆ ಗಂಟೆಯೊಳಗೆ ಸುರಕ್ಷಿತವಾಗಿದ್ದ ಪಕ್ಷಿ ಗಂಟೆ ಸದ್ದಿಗೆ ಗಲಿಬಿಲಿಗೊಂಡು ಗೂಡು ಬಿಟ್ಟು ದೂರ ಹಾರಿ ಹೋಗುತ್ತೆ. ತುಂಬ ದೂರ ಹಾರಿದ ಪಕ್ಷಿಗೆ ಬಹಳ ಸಮಯ ಯಾವುದೇ ಆಶ್ರಯ, ಆಹಾರ ಏನೂ ಸಿಗದೆ ಕಂಗಾಲಾಗುತ್ತೆ. ತಾನು ತುಂಬ ಸುರಕ್ಷಿತವಾದ ಜಾಗದಲ್ಲಿ ಗೂಡು ಕಟ್ಟಿದೆ ಎಂದುಕೊಂಡಿದ್ದ ಪಕ್ಷಿಗೆ ತುಂಬ ನಿರಾಸೆಯಾಗಿ ಬಹಳ ನೋವಿನಿಂದ ತನಗೆ ಇನ್ನೇನು ಉಳಿದಿಲ್ಲ, ತಾನು ಎಲ್ಲೂ ಗೂಡು ಕಟ್ಟಲು ಸಾಧ್ಯವಿಲ್ಲ, ಯಾಕಂದರೆ ಇದಕ್ಕಿಂತ ಸುರಕ್ಷಿತವಾದ ಜಾಗ ಇನ್ಯಾವುದೂ ಇಲ್ಲ ಎಂದುಕೊಂಡು ಬಹಳ ದೂರ ಹಾರುತ್ತಾ ಹಾರುತ್ತಾ ಬಂದು ಹರಿಯುತ್ತಿರುವ ನದಿಯ ದಡದ ಬಳಿಗೆ ಬಂದು ಕೂರುತ್ತೆ. ಹೀಗೆ ಬೇಸರದಲ್ಲಿ ಕುಳಿತಿದ್ದ ಪಕ್ಷಿ ಒಂದು ಸಲ ಸುತ್ತ ನೋಡಿದಾಗ ನದಿಯ ಅಕ್ಕಪಕ್ಕ ದೊಡ್ಡ ದೊಡ್ಡ ಮರಗಳು ಕಾಣುತ್ತೆ. ಹಾಗೂ ತನಗಿಂತ ಚಿಕ್ಕದಾದ ಪಕ್ಷಿಗಳು ತುಂಬ ಗಟ್ಟಿಮುಟ್ಟಾದ ಗೂಡುಗಳನ್ನು ಕಟ್ಟಿರುವುದು ಗಮನಕ್ಕೆ ಬರುತ್ತೆ. ಹಾಗೂ ಆ ಪ್ರದೇಶ ತುಂಬ ಸುಂದರವಾಗಿರೋದು ಕೂಡ ಆ ಪಕ್ಷಿಯ ಗಮನಕ್ಕೆ ಬರುತ್ತೆ. ಹರಿಯುತ್ತಿರುವ ನದಿ, ಹಣ್ಣು ಬಿಟ್ಟಿರುವ ದೊಡ್ಡ ದೊಡ್ಡ ಮರಗಳು, ಸುಂದರವಾದ ಹೂಗಿಡಗಳು ಇದನ್ನೆಲ್ಲ ನೋಡಿದ ಪಕ್ಷಿಗೆ ಎಲ್ಲವೂ ಮುಗಿದೇ ಹೋಯಿತು ಎನ್ನುವ ನಿರಾಶೆ ಹೋಗಿ ತನಗೆ ಇನ್ನೂ ಸುಂದರವಾದ ಬದುಕಿದೆ ಎನ್ನುವ ಭಾವನೆ ಬರುತ್ತೆ. ಹಾಗೂ ಮತ್ತೆ ತಾನು ಗೂಡು ಕಟ್ಟಲು ಶುರು ಮಾಡುತ್ತೆ. ಮೊದಲಿಗಿಂತ ಕಡಿಮೆ ಸಮಯದಲ್ಲಿ ಒಂದು ಒಳ್ಳೆಯ ಗೂಡನ್ನು ಕಟ್ಟಿ ಮುಗಿಸುತ್ತೆ. ತಾನು ಕಟ್ಟಿದ ಗೂಡಿನಿಂದ ಸುತ್ತಮುತ್ತ ಪರಿಸರವನ್ನು ಗಮನಿಸಿದ ಪಕ್ಷಿಗೆ ಅರಿವಾಗುತ್ತೆ, ತಾನು ಮೊದಲಿಗಿಂತ ಬಹಳ ಒಳ್ಳೆಯ ಜಾಗದಲ್ಲಿದ್ದೇನೆ ಹಾಗೂ ತನ್ನ ಗೂಡು ಮೊದಲಿಗಿಂತ ಗಟ್ಟಿಮುಟ್ಟಾದ ಕಡ್ಡಿಗಳಿಂದ ಮಾಡಲ್ಪಟ್ಟಿದೆ ಎಂದು. ಇದರಿಂದ ಆ ಪಕ್ಷಿಗೆ ರಿಯಲೈಸ್ ಆಗುತ್ತೆ, ಒಂದು ವೇಳೆ ಆ ದೇವಸ್ಥಾನದ ಗಂಟೆಯನ್ನು ಯಾರೂ ಬಾರಿಸದೇ ಇದ್ದಿದ್ರೆ ನಾನು ಇಷ್ಟು ಒಳ್ಳೆ ಪರಿಸರದಲ್ಲಿ ಇಷ್ಟು ಒಳ್ಳೆ ಗೂಡನ್ನು ಕಟ್ಟಲು ಸಾಧ್ಯವಾಗ್ತಾ ಇರಲಿಲ್ಲ ಅಂತ. ಸ್ನೇಹಿತರೆ, ನಾವು ಕೂಡ ಈ ಪಕ್ಷಿ ಹಾಗೆ ಒಂದು ಗೂಡನ್ನು ಕಟ್ಕೊಂಡ್ಬಿಟ್ಟಿರ್ತೀವಿ. ಆ ಗೂಡು ನಮ್ಮ ಜಾಬ್ ಇರ್ಬೋದು, ನಮ್ಮ ರಿಲೇಷನ್ಶಿಪ್ ಇರ್ಬೋದು, ನಾವು ಸೇಫಾಗಿ ಇರೋವರೆಗೂ ನಮಗೆ ಏನೂ ಅನಿಸೋದಿಲ್ಲ. ಆದರೆ ಒಂದು ದಿನ ನಮ್ಮ ಜಾಬಲ್ಲಿ ಲೇ ಆಫ್ ಅನ್ನೋ ಗಂಟೆ ಹೊಡೆದಾಗ ಅಥವಾ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಅನ್ನೋ ಗಂಟೆ ಹೊಡೆದಾಗ ನಮ್ಮ ಲೈಫೇ ಇಂಬ್ಯಾಲೆನ್ಸ್ ಆಗಿ ಹೋಯ್ತು ಅನಿಸ್ಬಿಡುತ್ತೆ. ಹಾಗೂ ತಲೆಯಲ್ಲಿ ಎಲ್ಲ ಥರ ಪ್ರಶ್ನೆಗಳು ಕಾಡೋಕ್ಕೆ ಶುರುವಾಗುತ್ತೆ.
ನನಗೆ ಯಾಕೆ ಈ ರೀತಿ ಆಯಿತು, ನಾನು ಅಂದ್ಕೊಂಡಿದ್ದು ಯಾಕೆ ಆಗಲ್ಲ, ನನ್ನ ಹಣೆ ಬರ ಸರಿ ಇಲ್ಲ, ಏನೇನೋ ಅಂದ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ. ಲೈಫಲ್ಲಿ ಇನ್ನೇನೂ ಇಲ್ಲ, ಎಲ್ಲ ಮುಗಿದೇ ಹೋಯಿತು ಅನ್ಸೋಕ್ಕೆ ಶುರು ಆಗುತ್ತೆ. ಆದರೆ ಸ್ನೇಹಿತರೆ, ಈ ಕಥೆಯಲ್ಲಿ ಬರೋ ಪಕ್ಷಿ ಹಾಗೆ ನಾವು ಹಾರಬೇಕು, ತುಂಬ ದೂರ ಹೋಗಬೇಕು, ಹೊಸ ಅವಕಾಶಗಳಿಗೋಸ್ಕರ ಹುಡುಕಬೇಕು, ಹೊಸ ಜನಗಳ ಜೊತೆ ಬೆರೀಬೇಕು. ಸ್ನೇಹಿತರೆ, ಒಂದು ಚಾಪ್ಟರ್ ಎಂಡಾಯಿತು ಅಂದರೆ ಸ್ಟೋರಿನೇ ಎಂಡಾಯಿತು ಅಂತ ಅಲ್ಲ. ಹಾಗೆ ಒಂದನ್ನು ಕಳ್ಕೊಂಡಿದ್ದೀವಿ ಅಂದರೆ ಲೈಫೇ ಮುಗೀತು ಅಂತಲ್ಲ. ಆ ಜಾಗದಲ್ಲಿ ಅಥವಾ ಆ ವ್ಯಕ್ತಿಯ ಜೊತೆ ನಮ್ಮ ಚಾಪ್ಟರ್ ಅಥವಾ ಅಧ್ಯಾಯ ಮುಗೀತು, ಹೊಸ ಅಧ್ಯಾಯ ನಮಗಾಗಿ ಕಾಯ್ತಾ ಇದೆ ಅಂತ ಅರ್ಥ. ಪ್ರತಿಯೊಂದು ಅಧ್ಯಾಯದ ಕೊನೆ ಒಂದು ಸುಂದರವಾದ ಅಧ್ಯಾಯದ ಶುರುವಾಗಿರುತ್ತೆ. ಯೋಚನೆ ಮಾಡಿ, ಇದು ನಿಮ್ಮ ಜೀವನ.